ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ನಾನಿವತ್ತು ಮಾಡ್ತಾ ಇರೋ ಸ್ಪೆಷಲ್ ಅಡುಗೆ ತಂಬಿಟ್ಟು ಉಂಡೆ, ಕೊಡಗು ಶೈಲಿಯ ತಂಬಿಟ್ಟು ಉಂಡೆ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಶೇಂಗಾನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. 1 ಕಪ್ ಅಕ್ಕಿ ಹಿಟ್ಟು ಮತ್ತು ಬೆಲ್ಲನ ಪಾಕ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ, ಹಾಗೆ ಹುರಿಗಡಲೆ, ಹಾಗೆ ಏಲಕ್ಕಿ, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಅಂದರೆ ಅದನ್ನು ತೊಳೆದು ಒಣಗಿಸಿ ಚೆನ್ನಾಗಿ ಹುರಿದು ಹಾಗೆ ಪುಡಿ ಮಾಡ್ಕೊಂಡಿರೋ ಅಂಥದ್ದು. ಇದಕ್ಕೆ ನಾವಿವಾಗ ಶೇಂಗಾ ಮತ್ತು ಹುರಿಗಡಲೆ ಹಾಗೆ ತುರಿದಿಟ್ಕೊಂಡಿರೋ ಕೊಬ್ಬರಿ ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾವು 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ನಾವು ಈಗ ಪಾಕನ ಚೆನ್ನಾಗಿ ಕುದಿಸಿ ತುಂಬ ಬಿಸಿ ಇರಬೇಕಾದ್ರೆ ನಾವು ಇದಕ್ಕೆ ಹಾಕ್ಕೊಬೇಕು. ಇಲ್ಲಾಂದರೆ ಅದು ಅಂಟಾಗಿ ಇದಾಗುತ್ತೆ, ಚೆನ್ನಾಗಿ ಉಂಡೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಗಟ್ಟಿ ಆಗಿಬಿಡುತ್ತೆ. ಸೊ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಎಷ್ಟೊಂದು ಸ್ವಲ್ಪ ಬೆಲ್ಲ ಪಾಕ ಬೇಕು ಅಂತಂದರೆ, ಉಂಡೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬಟ್ ಒಂದೇ ಸಲ ಹಾಕ್ಕೊಂಡ್ರೆ ಬೆಟರ್. ಇವಾಗ ಇದನ್ನು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ, ಉಂಡೆ ಮಾಡೋ ಅದಕ್ಕೆ ಬರೋವರೆಗೂ. ಇದನ್ನು ನೀಟಾಗಿ ಉಂಡೆ ಮಾಡಿ ಕಟ್ಕೊಳ್ಳೋಣ. ಆ್ಯಕ್ಚುಲಿ ಇದನ್ನು ನಾವು ಷಷ್ಠಿ ಹಬ್ಬ ಟೈಮಲ್ಲಿ ಇಯರ್ಲಿ ಒನ್ಸ್ ಮಾತ್ರ ಮಾಡೋದು. ಇದನ್ನು ಇನ್ನೊಂದು ಅಂದರೆ ನಮ್ಮೂರ ಕಡೆ ಅಕ್ಕಿನ ತೊಳೆದು ಹಾಗೆ ಸ್ವಲ್ಪ ನೀರು ಹಾರೋವರೆಗೂ ಒಣಗಿಸ್ಬಿಟ್ಟು ಕುಟ್ಟಕಲ್ಲ ಒಣಕೆಯಲ್ಲಿ ಕುಟ್ಬಿಟ್ಟು ಅದನ್ನು ಪುಡಿ ಮಾಡಿ ತಂಬಿಟ್ಟು ಉಂಡೆ ಮಾಡ್ತಾರೆ. ಅದು ತುಂಬ ರುಚಿಯಾಗಿರುತ್ತೆ ಅದು ಕೂಡ. ಹಾಗೆ ಇದು ತುಂಬ ಟೇಸ್ಟಾಗಿರುತ್ತೆ. ಪ್ರತಿಯೊಬ್ಬರು ಮನೇಲಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಂಬಿಟ್ಟು. ಸೊ ಇವಾಗ ಉಂಡೆ ಕಟ್ಕೊಂಡು ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.